ಸಾರ್ವಜನಿಕ ಮೈದಾನದಲ್ಲಿ ಕಳೆದ ವರ್ಷ 50ಕ್ಕೂ ಹೆಚ್ಚು ಪಟಾಕಿ ಅಂಗಡಿಗಳನ್ನು ತೆರೆಯಲಾಗಿತ್ತು. ಆದರೆ ಈ ಬಾರಿ 30 ಅಂಗಡಿಗಳಷ್ಟೇ ತೆರೆದಿದ್ರೂ ಪಟಾಕಿ ಕೊಳ್ಳೋರಂತೂ ಇಲ್ವೇ ಇಲ್ಲ. ಈ ವರ್ಷ 50% ಕಡಿಮೆ ಆಗಿದೆ, ವ್ಯಾಪಾರಗಳು ಏನೇ ಇಲ್ಲ. ಈ ವರ್ಷತೆ 42 ಅಂಗಡಿ ಸ್ಟಾಲ್ ಆಗಿತ್ತು, 34 ಸ್ಟಾಲ್ಸ್ ಆಗಿರೋದು. ಇದೆಲ್ಲ ಮೈನ್ಸ್ ಎಲ್ಲ ಬಂದಾಗಿದೆಯಲ್ಲ, ವ್ಯಾಪಾರಗಳು ಇಲ್ಲ. ಕಳೆದ ವರ್ಷ ಬೆಂಗಳೂರು ಬಿಟ್ಟರೆ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಪಟಾಕಿ ಮಾರಾಟವಾಗಿತ್ತಂತೆ. ಆದರೆ ಈ ಬಾರಿ ಗಣಿ ಸ್ಥಗಿತದಿಂದಾಗಿ ಜನ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತಿದ್ದಾರೆ. ಇದರಿಂದಾಗಿ ಪಟಾಕಿ ಸೇಲ್ ಆಗಿಲ್ಲ. ಹಾಗಾಗಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ವರ್ಷ ಬಂದು ನಮಗೆ ಮೈನ್ಸ್ ಪ್ರಾಬ್ಲಮ್ಮು, ರೋಡದೆಲ್ಲ ಮಳೆಗಳು ಡೆಮಾಲಿಸ್ ಆಗಿಬಿಟ್ಟಿದೆ, ವ್ಯಾಪಾರನೂ ಸರಿ ಇಲ್ಲ. ನಮ್ಮ ವ್ಯಾಪಾರ ಬಲು ಸ್ಲೋ ಆಗಿಬಿಟ್ಟಿದೆ. ಮೈನ್ಸ್ ಎಫೆಕ್ಟ್ ಫಸ್ಟು, ಸೆಕೆಂಡು ಮಳೆಗಳೆಲ್ಲ ಡೆಮಾಲಿಸ್ ಆಗಿಬಿಟ್ಟವ, ಜನ ದುಡ್ಡೂ ಇಲ್ಲ. ಇನ್ನೊಂದೆಡೆ ಗಣಿದಣಿಗಳಲ್ಲೂ ಹಬ್ಬದ ಉತ್ಸಾಹ ಇಲ್ಲ. ಗಣಿಗಾರಿಕೆ ಸ್ಥಗಿತವಾಗಿದ್ದರಿಂದಾಗಿ ಗಣಿದಣಿಗಳು ಆಡಂಬರ ಮಾಡುತ್ತಿಲ್ಲ. ಅತ್ತ ಜನಾರ್ದನ ರೆಡ್ಡಿ ಬಂಧನ ಕೂಡ ಕೆಲವರಲ್ಲಿ ಮಂಕು ಕವಿದಂತೆ ಮಾಡಿದೆ. ಇದರಿಂದಾಗಿ ಗಣಿನಾಡಲ್ಲಿ ಈ ಬಾರಿ ದೀಪಾವಳಿ ಸಡಗರವಿಲ್ಲ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ.